ನೀವು ಮಾತಾಡಿದ್ದೀರಾ ಸರ್ ಎಲ್ಲ ನಾಯಕರ ಜೊತೆಗೆ ಹಿಂದೆ ಸಭೆಗಳನ್ನು ಮಾಡಿದ್ರಿ. ಬಟ್ ವಿಶ್ವಾಸವಾಗಿ ಪ್ರಾಮಾಣಿಕವಾಗಿ ಜೊತೆ ಬರುವಂಥ ಒಂದು ಪ್ರಯತ್ನ ಆಗಿದೆಯಾ? ಖಂಡಿತ ಸಾಕಷ್ಟು ಸುಧಾರಣೆನೂ ಕೂಡ ಆಗಿದೆ. ಸಾಕಷ್ಟು ಹಿರಿಯರನ್ನು ಭೇಟಿ ಮಾಡಿದಾಗ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ಇಲ್ಲ ವಿಜಯೇಂದ್ರ, ನೀನು ಅಧ್ಯಕ್ಷ ಆದಾಗ ಶುರುವಾತಿನಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದಾವೆ. ಆದರೆ ಕಳೆದ 8-10 ತಿಂಗಳಿಂದ ಸಂಘಟನೆ ತುಂಬ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇದೆಯಾ. ಖಂಡಿತ ಒಳ್ಳೆಯದಾಗ್ತದೆ ಪಕ್ಷಕ್ಕೆ, ನಿನ್ನ ಮುನ್ನುಗ್ಗು ಅನ್ನುವ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ದಾರೆ. ಸಾಕಷ್ಟು ಅವರ ಒಂದು ಮನಸ್ಥಿತಿಯಲ್ಲೂ ಕೂಡ ಸುಧಾರಣೆ ಆಗಿದೆ. ಇನ್ನೂ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ. ಈ ಯತ್ನಾಳ್ ಅವರ ಆಗಮನದಿಂದ, ಅವರ ಪ್ರಚಾರದಿಂದ ನಿಮ್ಮ ನಾಯಕತ್ವದ ಮೇಲೆ, BJP ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಯತ್ನಾಳ್ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ಕೇಂದ್ರದ ಸಚಿವರಾಗಿದ್ದರು, MP ಆಗಿದ್ದರು, ಶಾಸಕರಾಗಿದ್ದರು. ಇಷ್ಟೆಲ್ಲ ಅನುಭವ ಇದ್ದಂಥ ಯತ್ನಾಳ್ ಅವರು ಅವರ ಬುದ್ಧಿಯನ್ನು ಅವ್ರ ಕೈಲಿ ಹಿಡ್ಕೋಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅವ್ರ ಬುದ್ಧಿ ಅವ್ರ ಕೈಲಿ ಹಿಡ್ಕೋಬೇಕಾಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಿದ್ರೆ ಇನ್ನೂ ಯಾವಾಗಲೂ ಆಗ್ತಾಯಿತ್ತು. ನಾನು ನಮ್ಮ ಕೇಂದ್ರದ ವರಿಷ್ಠರಿಗೆ ಹೇಳಿ ಅವಸರ ಮಾಡೋದು ಬೇಡ, ಅವ್ರಿಗೆ ಇನ್ನೊಂದು ಅವಕಾಶ ಕೊಡಿ ಅಂತೇಳಿ ವಿನಂತಿಯನ್ನು ಮಾಡಿ ಅದನ್ನು ತಡೆ ಹಿಡಿದಿದ್ದು ನಾನೇ ಬಹಿರಂಗವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೇನೆ ಅವ್ರ ಬುದ್ಧಿನ ಬೇರೆಯವ್ರಿಗೆ ಕೊಟ್ಟರೆ ಹೀಗೆ ಆಗ್ತಕ್ಕಂಥದ್ದು. ಇವತ್ತು ಯತ್ನಾಳ್ ಪಕ್ಷ ಬಿಟ್ಟು ಹೋಗಿರೋದ್ರಿಂದ ಪಕ್ಷಕ್ಕೇನು ಲಾಭ ಆಗಿದೆ ಅದರಿಂದ? ಆದರೆ ಇವರನ್ನು ಹೊರಗೆ ಕಳಿಸ್ತಕ್ಕಂಥ ಕೆಲವು ಇದ್ದು ವ್ಯವಸ್ಥೆಗಳು, ಆದರೆ ಇವ್ರ ಬುದ್ಧಿ ಇವ್ರ ಕೈಯಲ್ಲಿ ಹಿಡ್ಕೊಳ್ಳೋದಿದ್ರೆ ಈ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಅಷ್ಟೇ. ಮುಂದೆ ಏನಾಗಬೇಕು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತೇನಾದ್ರು ಚರ್ಚೆಗಳು ಅದು ನಡೀತಾ ಇಲ್ಲ. ಸರ್, ಅವಕಾಶ ಸಿಕ್ಕರೆ ಅವರನ್ನೆಲ್ಲರನ್ನೂ ಕೂಡ ಮತ್ತೆ ವಾಪಸ್ ಕರೆತರುವಂಥ ಪ್ರಯತ್ನ ನೀವು ಮಾಡ್ತೀರಾ? ಯಾಕೆಂದರೆ ಒಂದು ಪಕ್ಷವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹಿರಿಯರನ್ನು ಕೂಡ ಕರೆತರುವಂಥ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಒಂದು ವೇಳೆ ಅವಕಾಶ ಸಿಗ್ತದೆ, ಗಿವನ್ ಎ ಚಾನ್ಸ್, ಯತ್ನಾಳ್ ಸೇರಿದಂತೆ ಅವ್ರ ಬರುವಿಕೆಗೆ ಅವಕಾಶ ಇದ್ದರೆ ಹೇಗೆ ಕರ್ಕೊಂಡ್ಬಿಡ್ತೀರ ಅವ್ರನ್ನ? ಈ ಒಳಗೆ ಕರ್ಕೋಬೇಕೋ ಕರ್ಕೋಬಾರ್ದೋ ಅದನ್ನು ಈ ಹಂತದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಸಂದರ್ಭದಲ್ಲಿ, ಯಾವ ಹಂತದಲ್ಲಿ, ಯಾವಾಗ ಮಾತನಾಡಬೇಕು ಆ ಸಮಯ ಬಂದಾಗ ನಾನು ಮಾತನಾಡ್ತೇನೆ.